ಈಗ ಒಂದು ಕುಟುಂಬದ ಸಹಕಾರ ಸಿಕ್ಕಿದೆ, ಕುಟುಂಬದಲ್ಲೂ ನಿಮ್ಮನ್ನು ಕಂಡ್ರೆ ಅಷ್ಟೇ ಪ್ರೀತಿ, ಸಿಬ್ಬಂದಿ ವಿಷಯದಲ್ಲೂ ಎಕ್ಸಲೆಂಟ್, 100% ನಿಮ್ಗೆ ಎಷ್ಟು ಕೊಡೋಕ್ಕಾಗತ್ತೆ ಅದನ್ನು ಟ್ರೈ ಮಾಡ್ತಾ ಇದ್ದೀರಿ. ಜನರ ವಿಶ್ವಾಸ ಗಳಿಸ್ಬೇಕಲ್ಲ ಈ ಜ್ಯುವೆಲರಿ ಮೂಲಕ. ಯಾಕಂದರೆ ಯಾರೇ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ 10 ರೂಪಾಯಿ ಹಾಕಿದರೆ 100 ರೂಪಾಯಿ ಬರಬೇಕು, ಈ ಥರದ ಥಾಟ್ಸ್ ಜನ್ರೇಟ್ ಆಗ್ತಾ ಇರತ್ತೆ. ಜ್ಯುವೆಲರಿ ಬಿಟ್ಟು ಬಹುತೇಕ ಬೇರೆ ಉದ್ಯಮ ಅಂದಾಗ ಗುಣಮಟ್ಟ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಬಟ್ ನೀವು ಟೆನಿಕಾಸ್ಟ್ 100% ಗುಣಮಟ್ಟ ಕೊಟ್ರೇ ನೀವು ವಿಶ್ವಾಸವನ್ನ ಜನರನ್ನ ಪಡ್ಕೊಳಕ್ ಸಾಧ್ಯ, ಜನರು ನಿಮ್ಮ ಮೇಲೆ ವಿಶ್ವಾಸ ಇಡಕ್ ಸಾಧ್ಯ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮ್ಯಾಮ್? ಈಗ ಫಸ್ಟ್ ಆಫ್ ಆಲ್ ಎಲ್ಲೇ ಹೋಗ್ಲಿ ಯಾರಿಗೂ ಫ್ರೆಂಡ್ಸ್ ಅಂತ ಇಲ್ದಲೆ ಯಾರು ಇಲ್ಲ. ಸೊ ನನಗೇನ್ ಗಾಡ್ ಬ್ಲೆಸ್ಡ್ ಅಂದ್ರೆ ಐ ಹ್ಯಾವ್ ಎ ವೆರಿ ಗುಡ್ ಫ್ರೆಂಡ್ಸ್. ಆ ಫ್ರೆಂಡ್ಸ್ ಹೇಗೆ ಅಂದ್ರೆ ಎಲ್ಲರೂ ಎಲ್ಡರ್ಸ್ ಮೇಡಮ್. ಒಬ್ರು 40 ಇಯರ್ಸ್ ಇದ್ದಾರೆ, ಒಬ್ರು 50 ಇಯರ್ಸ್ ಇದ್ದಾರೆ, ಒಬ್ರು 60 ಇಯರ್ಸ್ ಇದ್ದಾರೆ. ಸೊ ಇವರೆಲ್ಲರೂ ನನ್ ಬೆನ್ನೆಲುಬು ತರ ಇದ್ರು. ನಮ್ ಡ್ಯಾಡಿ ಅವ್ರದ್ದು ಒಳ್ಳೆ ಇಮೇಜ್ ಇರ್ಲಿ ಮಾರ್ಕೆಟ್ ಅಲ್ಲಿ. ಸೊ ಇವರು ಗಣೇಶ್ ಅವ್ರ ಮಗ, ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇವ್ರು ಗೋಲ್ಡ್. ನಮ್ ಫ್ರೆಂಡ್ಸ್ ಈಗ ಎಲ್ಡರ್ಲಿ ಅಂದ್ರೆ ಮ್ಯಾಮ್ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಒಬ್ರು ಪೈಪ್ ಅಲ್ಲಿ ಇದ್ದಾರೆ, ಒಬ್ರು ಇಂಡಸ್ಟ್ರಿಯಲ್ಸ್ ಅಲ್ಲಿ ಇದ್ದಾರೆ, ಒಬ್ರು ಟ್ಯಾಕ್ಟರ್ ಡಿಪಾರ್ಟ್ಮೆಂಟ್, ಎಷ್ಟೊಂದ್ ಜನ ಅವ್ರವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಆ ಟೈಮ್ ಅಲ್ಲಿ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಮೇಡಮ್. ಜೀವನದಲ್ಲಿ ಒಂದು ಮೇನ್ ಏನಂದ್ರೆ ನಾವು ಯಾರ ಹತ್ರನೂ ನಮ್ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಒಂದು ಗಾಡ್ ಬ್ಲೆಸ್ಸಿಂಗ್ ಏನಂದ್ರೆ ಒಳ್ಳೆ ಫ್ರೆಂಡ್ಸ್ ಸಿಗೋದು. ನನ್ಗಿರೋ ಫ್ರೆಂಡ್ಸ್ ಆಕ್ಚುಲಿ ಐ ಆಮ್ ಗಾಡ್ ಬ್ಲೆಸ್ಡ್. ನನಗೆಲ್ಲ 40 ಇಯರ್ಸ್ 50 ಇಯರ್ಸ್ 60 ಇಯರ್ಸ್ ಆ ತರನೇ ಫ್ರೆಂಡ್ಸ್ ಇರೋದು. ಸೊ ಅವ್ರೆಲ್ಲರೂ ಒಳ್ಳೊಳ್ಳೆ ಘನತೆ, ಒಳ್ಳೊಳ್ಳೆ ಜಾಗದಲ್ಲಿ, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅವರು ನಾನು ಹುಡುಗ ಅಂದ್ಬಿಟ್ಟು ದೂರ ಮಾಡ್ದಲೆ ಅವ್ರ ಜೊತೆ ಸೇರಿಸ್ಕೊಂಡು ಇವತ್ತು ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಒಂದು ಇಂಡಸ್ಟ್ರೀಸ್ ಅಲ್ಲಿ ಇರ್ಬೋದು, ಎಲ್ಲ ವ್ಯಕ್ತಿತ್ವಗಳು ಎಲ್ಲರೂ ಇದೆ. ಬಟ್ ಅವ್ರ ಎಲ್ಲರ ವಿಶ್ವಾಸ ಏನ್ ಜನದ ಜೊತೆ ಇದೆ, ಅವ್ರ ಫ್ರೆಂಡ್ಸ್ ಹೇಳೋದಾಗ್ಲಿ, ಅವ್ರ ರಿಲೇಟಿವ್ಸ್ ಹೇಳೋದಾಗ್ಲಿ, ಅವ್ರ ಕಡೆಯಿಂದ ನನಗೆ ಸಪೋರ್ಟ್ ಚೆನ್ನಾಗಿ ಸಿಕ್ತು ಮ್ಯಾಮ್. ಅಂದ್ರೆ ಮೌತ್ ಪಬ್ಲಿಸಿಟಿನೇ ಆಗೋಗಿದೆ. ಮೌತ್ ಪಬ್ಲಿಸಿಟಿಯಿಂದಾನೇ ಇವತ್ತು ನಾನು ಚೆನ್ನಾಗೇ ಮಾಡ್ತಾ ಇರೋದು ಮೇಡಮ್. ರೈಟ್, ವೆರಿ ನೈಸ್. ಇದೆಲ್ಲದ್ರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ತೀರಿ. ತುಮಕೂರು ಭಾಗದಲ್ಲಿ ಯಾವುದೋ ಗಣೇಶೋತ್ಸವ ಆಗಲಿ ನಿಮ್ಮ ಹತ್ರ ಬರ್ತಾರೆ, ಅಥವಾ ಯಾವುದೋ ಕನ್ನಡ ರಾಜ್ಯೋತ್ಸವ ಆಗಲಿ ನಿಮ್ಮ ಹತ್ರ ಬರ್ತಾರೆ. ಅಂದ್ರೆ ಎಷ್ಟು ನಿಮ್ಮ ಕೈಲಾಗುತ್ತೆ ಆ ರೀತಿಯ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದೀರಿ. ಈ ಆಸಕ್ತಿ ಬಗ್ಗೆ ಹೇಳಿ ಮ್ಯಾಮ್. ನನಗೆ ಏನು ಖುಷಿ ಆಗುತ್ತೆ ಅಂದರೆ, ಈಗ ನಾನು ಯೂತ್ ಇದ್ದಾಗ ಅಂದರೆ ಚಿಕ್ಕವನಿದ್ದಾಗ ಒಂದು SLC ಅಲ್ಲಿ ಇರ್ಬೋದು, PUC ಅಲ್ಲಿ ಇರ್ಬೋದು, ನಾವು ಗಣೇಶೋತ್ಸವ ಮಾಡ್ತಿದ್ವಿ. ಅದೊಂದು ಉತ್ಸವ ನಡೆಸೋದೇ ಒಂದು ದೊಡ್ಡ ಟಾಸ್ಕ್ ನಮ್ಗೆ. ನಮ್ಮ ಮನೆಯಲ್ಲೇ ಎಷ್ಟು ಕೆಲಸ ಇದ್ರು ನಾವು ಆಚೆ ಬಂದು ಮನೆಯನ್ನ ಬಿಟ್ಟು ಅಂತ ಉತ್ಸವನ ಜೋರಾಗಿ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಫಂಡ್ಸ್ ಸ್ವಲ್ಪ ಎಲ್ಲರಿಗೂ ಶಾರ್ಟೇಜ್ ಆಗುತ್ತೆ. ಸೊ ಆ ನೋವು ನನಗೆ ಗೊತ್ತಿತ್ತು. ಸೊ ಈಗ ಯಾರೇ ಬಂದ್ರು ಕೂಡ ನಾನು ಅವ್ರು ಮಾಡ್ತೀನಿ ಅಂದ್ರೆ ನಾನು ಯಾವತ್ತೂ ಇಂಜರಿ ಅಲ್ಲ, ನನ್ನ ಕೈಯಲ್ಲಿ ಆದಷ್ಟು ನಾನು ಕೊಡ್ತೀನಿ. ಅವರು ಖುಷಿಯಾಗಿ ಹೋಗ್ತಾರೆ. ಹಾಗನ್ಬಿಟ್ಟು ಚಿಕ್ಕ ಅಮೌಂಟ್ ಏನು ಕೊಟ್ಟು ಕಳ್ಸಲ್ಲ, ಒಳ್ಳೊಳ್ಳೆ ಅಮೌಂಟೇ ಕೊಡ್ತೀನಿ. ಸೊ ಅವರು ಹ್ಯಾಪಿ ಆಗಿದ್ದಾರೆ. ಮತ್ತೆ ಅಷ್ಟೇ ಇಲ್ಲ, ಗಣೇಶನ ಆಶೀರ್ವಾದ, ಕನ್ನಡ ರಾಜ್ಯೋತ್ಸವ ತಾಯಿ ಆಶೀರ್ವಾದ ಇವ್ರ ಕಡೆಯಿಂದ ನನಗೆ, ಅವರಿಂದನೂ ಒಂದಷ್ಟು ಪಬ್ಲಿಸಿಟಿ ಸಿಗುತ್ತೆ. ಅವರು ಬೇಡ ಅಂದ್ರೂ ನನ್ನ ಬ್ಯಾನರ್ಸ್ ಎಲ್ಲಾ ಕಡೆ ಹಾಕ್ತಾರೆ. ನನಗ್ ಖುಷಿ ಅವ್ರದ್ದು. ಮ್ಯಾಮ್ ಒನ್ಸ್ ಫಾರ್ ಆಲ್ ಹೇಳ್ಬೇಕಂದ್ರೆ ನಮ್ ತುಮಕೂರು ಜನ ತುಂಬಾನೇ ಒಳ್ಳೆಯವರು ಮ್ಯಾಮ್, ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಮೂಲತಃ ಮಹಾರಾಷ್ಟ್ರದವ್ರು ನೀವು, ಈಗ ಕರ್ನಾಟಕಕ್ಕೆ ಬಂದು ಸೆಟ್ಲ್ ಆಗಿದೆ. ಯಾವಾಗ ಇಷ್ಟು ಚಂದ ಕನ್ನಡ ಮಾತಾಡ್ತಿರಲ್ಲ, ಇದು ಹೇಗೆ ಅಂತ? ಮ್ಯಾಮ್ ಆಕ್ಚುಲಿ ಮೂಲತಃ ಮಹಾರಾಷ್ಟ್ರ ಇರ್ಬೋದು, ಬಟ್ ಈಗ ನನ್ನ ನೆಲೆ ಈಗ ಕರ್ನಾಟಕನೇ ಆಗಿದೆ. ಎಲ್ಲ ಇಲ್ಲೇನೆ. ನಮ್ ಡ್ಯಾಡಿ ಅವ್ರು 72 ಅಲ್ಲಿ ಅಲ್ಲಿಗೆ ಬರಗಾಲ ಅಂತ ಬಂದಾಗ ಆ ಟೈಮಲ್ಲಿ ಬಂದಿದ್ದು ಈ ಸೈಡು. ಸೊ ನಾನು ಬಾರ್ನ್ ಅಂಡ್ ಬಾಟಪ್ ಇಲ್ಲಿ 83 ಅಲ್ಲಿ ನಾನು ಬಾರ್ನ್ ಆಗಿದ್ದು. ಸೊ ಬಾರ್ನ್ ಅಂಡ್ ಬಾಟಪ್ ಓದಿದ್ದು ಎಲ್ಲ ಇಲ್ಲೇ ಕರ್ನಾಟಕದಲ್ಲೇ. ಸೊ ಏನೇ ನಂದಿದ್ರು ಕರ್ನಾಟಕದಲ್ಲೇ ಇದೆ. ಈಗ ತುಂಬಾ ಖುಷಿ ಆಗುತ್ತೆ. ಮುಂದಿನ ಗುರಿ, ಈ ತರದ್ ಏನಾದ್ರು ಒಂದು ಗುರಿಯನ್ನ ರೀಚ್ ಆಗ್ಬೇಕು ಅಂತ ಏನಾದ್ರು ಇಟ್ಕೊಂಡಿದ್ರ ಹೇಗೆ ಅಂತ? ಮೇಡಮ್ ಮುಂಚೆ ಮಾಡುವಾಗ ತುಂಬಾನೇ ದುಡಿಬೇಕು ಅನ್ಸ್ತಿತ್ತು. ಈಗ ದುಡಿಮೆ ಜೊತೆಗೆ ಇನ್ನೊಂದು ಕಿಕ್ ಏನಂದ್ರೆ, ಈ ನಮ್ಮ ಟೀಮ್ ಇದೆಯಲ್ಲ, ಈಗ ನಾನು ಫಸ್ಟ್ ಇದ್ದಿದ್ದು 10 ಮೆಂಬರ್ಸ್, ತಿರ್ಗಾ 15, ತಿರ್ಗಾ 50, ತಿರ್ಗಾ 80, ಈ ತರ ಎಷ್ಟು ಜನಕ್ಕೆ ಹೇಳ್ತಾರೆ ಸರ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಖುಷಿ ಆಗುತ್ತೆ. ಸೊ ಅದು ಒಂಥರ ಅವ್ರ ಜೊತೆ ಇರೋದು, ಒಂಥರ ರಿಲೇಶನ್ಶಿಪ್ ಇರೋದು, ಆ ತರ ಫ್ರೆಂಡ್ಶಿಪ್ ಇರೋದು, ಆ ತರ ಓನರ್ಶಿಪ್ ಇರೋದು ತುಂಬಾನೇ ಖುಷಿ ತರುತ್ತೆ. ನಾನು ಎಷ್ಟೊಂದು ಜನಕ್ಕೆ ಒಳ್ಳೆ ಚಿನ್ನ ಕೊಡ್ತಿದ್ದೀನಿ ಅಂತ ಆ ಖುಷಿ ಇದೆಯಲ್ಲ, ಯಾರ ಹತ್ರನೂ ಸ್ಪೇರ್ ಹೇಳಕ್ಕಾಗಲ್ಲ. ಆ ಖುಷಿ ಇದೆಯಲ್ಲ, ಒಳ್ಳೆ ಚಿನ್ನ ಕೊಟ್ಟು ಅವ್ರು ಬಂದು ಆಶೀರ್ವಾದ, ಮಗನೇ ತುಂಬಾ ಒಳ್ಳೇದಾಗ್ಲಿ, ನೀನ್ ಹೇಳೋದ್ರಿಂದ ನಮ್ಮ ಮನೇಲಿ ಚಿನ್ನ ಸೇರ್ತಾ ಇದೆ. ನಾನ್ ಯಾರು ಮೇಡಮ್, ಚಿಕ್ಕ ಮನುಷ್ಯ ನಾನು. ವಿಶ್ವಾಸರೇ ನೀವು ಒಳ್ಳೇದಾಗ್ಲಿ, ಸೇರ್ತಾ ಇರ್ಲಿ, ಮತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಿರಲ್ಲ, ಅದರಿಂದ ನಮ್ಮ ಮನೇಲಿ ಚಿನ್ನ ಸೇರ್ತಿದೆ ಅಂತಾರೆ. ಖುಷಿ ಆಗುತ್ತೆ. ಇಷ್ಟು ಜನ ನಮ್ ಸ್ಟಾಫ್ಸ್ ಇದಾರೆ, ಇಷ್ಟು ಜನ ಎಂಪ್ಲಾಯೀಸ್ ಇದೆ, ಎಲ್ಲರೂ ಖುಷಿಯಾಗೆ ಮಾಡ್ತೀವಿ. ಒಂದೇನಂದ್ರೆ ಒಂದೊಂದ್ಸಲಿ ನಾವು ಒಂದ್ ಸ್ವಲ್ಪ ಸ್ಟಾಫ್ಗಳಿಂದ ತಪ್ಪಾಗ್ಬೋದು, ಯಾರಿಂದ ತಪ್ಪಾಗ್ಬೋದು. ಹಾಗನ್ಬಿಟ್ಟು ನಮ್ಮ ಮೇಲೆ ಯಾರು ತಪ್ಪ ತಿಳ್ಕೊಂಬಿಡಿ, ಅಷ್ಟೇ ಹೇಳ್ಬೇಕು. ಖಂಡಿತ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.